ಇವತ್ತು ಸಾಕಷ್ಟು ಸಂಗತಿಗಳಿವೆ. ಅದರಲ್ಲೂ ಈ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಒಂದು ಕಡೆಗೆ ಚಿನ್ನಸ್ವಾಮಿನಲ್ಲಿ RCB ಪಂದ್ಯ ಆಡೋದು, ಅದು ಒಂದು ಕಡೆಗೆ ಕಾಲು ತುಳಿತದಲ್ಲಿ ಸತ್ತು ಹೋದ್ರಲ್ಲ ಅವರ ಮನೆಯ ಸ್ಥಿತಿ ಯಾವ ರೀತಿ ಇದೆ. ಒಂದು ವರ್ಷ ಆಗೋಯ್ತು ನೋಡಿ, ನೋಡ್ತಾನೆ ಒಂದು ವರ್ಷ ಆಗೋಯ್ತು. ಈಗ ಪಂದ್ಯ ಆಡಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ, ಆಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆಗಳು ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಅವರ ಮನೆಯ ಸ್ಥಿತಿಗಳು ಯಾವ ರೀತಿ ಇದೆ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. RCB ಪಂದ್ಯ ಆಗುತ್ತೋ ಇಲ್ವೋ ಅಂತ ಈವರೆಗೂ ಕೂಡ RCB ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಹೇಳಿಲ್ಲ. ರಾಯ್ಪುರಕ್ಕೆ ಪಂದ್ಯಗಳನ್ನು ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇವೆ. ಇದೊಂದು ದೊಡ್ಡ ರಗಳೆ. ಇದು ಆಗುತ್ತೋ ಇಲ್ವೋ, ಆದರೂ ಆಗದಿದ್ದರೂ ಕ್ರಿಕೆಟಿಗೇನು ನಷ್ಟ ಇಲ್ಲ, ಆದರೂ ಆಗದಿದ್ದರೂ ಕ್ರಿಕೆಟ್ ಪ್ರೇಮಿಗಳಿಗೆ ನಷ್ಟ ಇಲ್ಲ, ಆದರೂ ಆಗದಿದ್ದರೂ ಈ ಸತ್ತು ಹೋದ್ರಲ್ಲ ಕಾಲು ತುಳಿತದಲ್ಲಿ ಅವರ ನೋವು ತೀರಲ್ಲ. RCB ಮ್ಯಾನೇಜ್ಮೆಂಟ್ ಕಂಡೀಷನ್ಸ್ಗಳನ್ನ ಹಾಕ್ತಾ ಇದೆ KCAಗೆ. ಇವರಿವ್ರ ನಡುವಿನ ಅಸಮಾಧಾನ ಇವೆಲ್ಲವೂ ಕೂಡ ಇದೆಯಲ್ಲ, ಅವು ಷರತ್ತುಗಳಾಗಿ ಮಾರ್ಪಾಡಾಗ್ತಾ ಇವೆ. ಕಂಡೀಷನ್ಸ್ ಅಂದರೆ ಇವರಿಗೆ ಪಂದ್ಯ ಆಡಲಿಕ್ಕೆ ಅಷ್ಟು ಇನ್ನೂ ಕೂಡ ಧೈರ್ಯ ಬರ್ತಾ ಇಲ್ಲ. ಸೊ ಇದು ಸಂಗತಿ. ಇನ್ನೊಂದು ಕಡೆಗೆ RCB ಮ್ಯಾನೇಜ್ಮೆಂಟನ್ನು ಮನವೊಲಿಸಲಿಕ್ಕೆ KCA ಸರ್ಕಸ್ ಮಾಡ್ತಾ ಇದೆಯಂತೆ. ಅಂದರೆ ನೀವೇನೇನು ಹಾಕ್ತೀರಿ ಏನು ಎತ್ತ ಅದು, ಜೊತೆಗೇನು ಅಂದರೆ ಇವ್ರು ಹೇಳ್ತಿರೋದೇನು ಅಂತಂದರೆ ನಮ್ಮ ಮೇಲಿರುವಂಥ ಕೇಸ್ಗಳನ್ನು ವಾಪಸ್ ಪಡೀರಿ, ಸರ್ಕಾರ ಜೊತೆ ಮಾತಾಡಿ. ಇದು ಇನ್ನು ಚಿನ್ನಸ್ವಾಮಿ ಕಾಲು ತುಳಿತ ಪ್ರಕರಣ, ಆ ಕುಟುಂಬಗಳು ಹೆಂಗಿದ್ದಾವೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಪ್ರಕರಣ ಇನ್ನೂ ಕೋರ್ಟಲ್ಲಿದೆ. A1 ಆರೋಪಿ RCB. ಸರ್ಕಾರ ಹೊರಡಿಸಿದಂಥ ಬಿಲ್ ಇದು RCBಗೆ ಇನ್ನಷ್ಟು ಭಯ ಸೃಷ್ಟಿ ಮಾಡಿದೆ. ಒಂದು ವೇಳೆ ಏನಾದರೂ ಎಡವಟ್ಟಾದರೆ, ತೊಂದರೆಗಳಾದರೆ ಗತಿ ಏನು ಅಂತ. ಯಾಕಂದರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ ಪಾಯಿಂಟಲ್ಲಿ, ಏನಾದರೂ ಎಡವಟ್ಟುಗಳಾದರೆ ಆಯೋಜಕರೇ ಹೊಣೆ ಅಂತ. ಒಂದನ್ನು ಅರ್ಥ ಮಾಡ್ಕೋಬೇಕು, ಒಂದು ಸಾಮಾನ್ಯ ಮ್ಯಾಚ್ ನಡೆಯೋದಕ್ಕೂ ಒಂದು ವಿಜಯೋತ್ಸವ ನಡೆಯೋದಕ್ಕೂ ವ್ಯತ್ಯಾಸ ಇದೆ. ಇವರೇನು ಅಷ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋವಂಥದ್ದಾ? ಹೌದು, ಹೇಳಿದೆ ನಿಮಗೇನಾದರೂ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನೀವೇ ಜವಾಬ್ದಾರಿ ಅಂತ. ಹೀಗಾಗಿ ಏನು ಅಂದರೆ ಇಲ್ಲ ಸಲದ್ದನ್ನು ನಾವ್ಯಾಕೆ ಮೈ ಮೇಲೆ ಎಳ್ಕೋಬೇಕು ಅನ್ನುವಂಥ ಭಯ. ಹೀಗಾಗಿ ಏನು ಅಂದರೆ ಇನ್ನೂ ಕೂಡ IPL ವೇಳಾಪಟ್ಟಿ ಬಿಡುಗಡೆ ಆಗಿಲ್ಲ. ಇವತ್ತೂ ಕೂಡ ಅದು ರಿಲೀಸ್ ಆಗುವಂಥದ್ದು ಡೌಟು. ಪಂಚರಾಜ್ಯಗಳ ಚುನಾವಣೆ ಇದೆ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಲ್ಲೆಲ್ಲ ಚುನಾವಣೆ ಇದೆ. ಎಲ್ಲೋ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆಗೆ ಆಡಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಬಿಟ್ಟರೆ ನಾವು ಕೋಲ್ಕತ್ತಾದಲ್ಲಿ ಆಡಿಸ್ಬಿಡ್ತೀವಿ, ತಮಿಳುನಾಡಲ್ಲಿ ಆಡಿಸ್ತೀವಿ, ಹಂಗಾಗಲ್ಲ. ಹೀಗಾಗಿ ಏನು ಅಂದರೆ ಚೆನ್ನೈ, ಕೋಲ್ಕತ್ತಾ ತಂಡಗಳ ವೇಳಾಪಟ್ಟಿ ಪರಿಷ್ಕರಣೆಗೂ ಕೂಡ ಮನವಿ ಮಾಡಲಾಗಿದೆ. ಅದರದ್ದು ಕೂಡ ಪಟ್ಟಿ ಬರಬೇಕು. ಒಂದು ಕಡೆಗೆ ಇಲ್ಲಿಂದ RCB ಮ್ಯಾಚ್ಗಳು ರಾಯ್ಪುರಕ್ಕೆ ಹೋಗ್ತವೆ ಅಂತ, ಇನ್ನೊಂದು ಕಡೆಗೆ ಚುನಾವಣೆ ಆಗ್ತಿರೋದ್ರಿಂದ ಅಲ್ಲಿ ಪಂದ್ಯಗಳು ನಡೆಯೋದು ಕಷ್ಟ. ಬನ್ನಿ, ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ಹಿಂದೂ ಕೂಡ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ಈ RCBದು KCAದು ನಡುವಿನ ಜಟಾಪಟಿ ಇದೆಯಲ್ಲ, ಅದು ಈ ಅಸಮಾಧಾನ, ಬೇಗುದಿ ಅವೆಲ್ಲವೂ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಜೊತೆಗೇನು ಅಂದರೆ RCBಗೂ ಕೂಡ ಭಯ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 1 ಏನು ಅಂತಂದರೆ, ಏನಾದರೂ ಎಡವಟ್ಟಾದರೆ, ಹೆಚ್ಚು ಕಡಿಮೆ ಆದರೆ, ಸಣ್ಣ ಪುಟ್ಟ ಘಟನಾವಳಿಗಳಾದರೂ ಕೂಡ ಸಂಬಂಧಪಟ್ಟಿರುವಂಥವರೇ ಜವಾಬ್ದಾರಿನ ಹೊರಬೇಕಾಗತ್ತೆ. ಅಂದರೆ RCBನೇ ಅದರ ನೇರವಾದಂಥ ಜವಾಬ್ದಾರಿ RCB ತಲೆ ಮೇಲೆ ಅಂತ. ಇದಕ್ಕೆ ಭಯ ಇದೆ, ಏನಾದರೂ ಎಡವಟ್ಟುಗಳಾಗ್ಬಿಟ್ರೆ ಗತಿ ಏನು, ಇಲ್ಲಿ ಸಲದ್ದನ್ನು ಮೈ ಮೇಲೆ ಯಾಕೆ ಎಳ್ಕೋಬೇಕು ಅಂತ. ಆದರೆ ಕಿರಣ್, ಒಂದು ಸಂಗತಿಯಲ್ಲಿ ಯೋಚನೆ ಮಾಡಬೇಕು. ಏನು ಅಂದರೆ ಈ ಒಂದು ಸಾಮಾನ್ಯ ಮ್ಯಾಚ್ ನಡೆಯೋದಕ್ಕೂ ಈ ವಿಜಯೋತ್ಸವ ನಡೆಯೋದಕ್ಕೂ ವ್ಯತ್ಯಾಸ ಇದೆ. ವಿಜಯೋತ್ಸವ ಅಂತಂದ್ರೆ ಅದು ಹುಚ್ಚಾಟದ ಪರಮಾವಧಿ ಆಗಿಬಿಡ್ತು. ಜೊತೆಗೆ ಈ ಸರ್ಕಾರದವರು ಕೂಡ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸ್ಬಿಟ್ರು. ಅದೆಲ್ಲದರ ಪರಿಣಾಮ ಜನ ಜೀವ ತೆತ್ತರು. ಬಿಡಿ, ಈಗೇನಿದೆ ರಗಳೆ, ಈಗೇನು ಆಗುತ್ತಂತೋ ಆಗಲ್ವಂತೋ, ಏನಿದೆ ಕತೆ?
ರಂಗನಾಥ್, ಈಗಿರುವಂಥಷ್ಟು ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಏನು IPLನ ಶೆಡ್ಯೂಲ್ನು ಈಗಾಗಲೇ ಇವತ್ತು ಅನೌನ್ಸ್ ಮಾಡಬೇಕಾಯಿತು. ಆದರೆ ಕೆಲವೊಂದು ಕಾರಣಗಳಿಂದ ಅದು ಮುಂದೂಡಿದೆ ಅನ್ನೋ ಒಂದಷ್ಟು ವಿಚಾರಗಳು ಈಗ ಹೊರಗಡೆ ಬಂದಿದೆ. ಮುಖ್ಯವಾಗಿ ವೆಸ್ಟ್ ಬೆಂಗಾಲು ಮತ್ತು ತಮಿಳುನಾಡು ಎಲೆಕ್ಷನ್ಸ್ ಇರೋದ್ರಿಂದ ಬಹುಶಃ ಅಲ್ಲಿ ಇರುವಂಥ ಫ್ರಾಂಚೈಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಇರ್ಬೋದು ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ ಇರ್ಬೋದು, ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ನಮಗೂ ಕೂಡ ಟೈಮ್ ಬೇಕಾಗುತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ RCBನೂ ಕೂಡ BCCIಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಯಾಕೆಂದರೆ ಅವ್ರಿಗೆ ಬೆಂಗಳೂರಿನಲ್ಲೇ ಆಡೋಕ್ಕೆ ಇಷ್ಟ ಇಲ್ಲ. ಒಂದು ಬೆಂಗಳೂರಿನ ಫ್ಯಾನ್ಸ್ಗಳಿಗೆ ಭಾಳಷ್ಟು ಒಂದು ಇದರಿಂದ ದೊಡ್ಡ ಒಂದು ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಅಂದರೆ ಇಲ್ಲಿವರೆಗೂ ಕೂಡ ಏನಂದರೆ ಇನಾಗ್ರೇಷನ್ ಯಾರು ವಿನ್ನರ್ ಆಗ್ತಾರೆ, IPLನ ವಿನ್ನರ್, ಒಂದು ಪರಂಪರೆ ಇದೆ, IPLನ ವಿನ್ನರ್ ಆಗುವಂಥವ್ರನ್ನ ನೆಕ್ಸ್ಟ್ ಇನಾಗ್ರೇಷನ್ ಮ್ಯಾಚ್ನ ಅವ್ರ ಗ್ರೌಂಡಲ್ಲೇ ಆಡಬೇಕು ಅಂತ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಇನಾಗ್ರೇಷನ್ ಮ್ಯಾಚ್ ಆಡಬೇಕು ಅನ್ನೋದು ಒಂದು, ಜೊತೆಗೆ ಫೈನಲ್ಲು ಮ್ಯಾಚು ಕೂಡ ಅಲ್ಲೇ ಆಡಬೇಕು ಅನ್ನೋದು ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿರುವಂಥದ್ದು ಸುಮಾರು 18 ವರ್ಷದಿಂದ. ಆದರೆ ಈ ಬಾರಿ ಈ ಒಂದು ಇನಾಗ್ರೇಷನ್ ಮ್ಯಾಚು ಮತ್ತು ಇನಾಗ್ರೇಷನ್ ಫಂಕ್ಷನ್ ಕೂಡ ಬಹುಶಃ ತಪ್ಪುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ KSA ಕೂಡ ಸಾಕಷ್ಟು ಇದ್ರ ಬಗ್ಗೆ ಏನು ಸರ್ಕಾರ ಕೊಟ್ಟಂಥ ಏನು ಒಂದು ಕಂಡೀಷನ್ಸ್ನೆಲ್ಲೂ ಕೂಡ ಫಿಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಅನುಮತಿ ಕೊಟ್ಟಿದ್ದಾರೆ. ಆದರೆ RCB ಅವರೇ ಇದ್ರ ಬಗ್ಗೆ ಆಡೋಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆಯಿಂದ ಬಹಳಷ್ಟು ಪ್ರೆಷರ್ ಆಗ್ತಾ ಇದ್ದಾರೆ. ಅದು KSA ಮೇಲೆ ಮತ್ತು ಸರ್ಕಾರ ಮೇಲೆ ಎರಡು ವಿಚಾರಗಳು. ಮುಖ್ಯವಾಗಿ ಒಂದು, ಏನು ಇವಾಗಲೇ ಸ್ಟ್ಯಾಂಪಿಂಡಿಂದ ಸಾವನ್ನಪ್ಪಿದ 11 ಜನಕ್ಕೆ ಏನು ಒಂದು ಚಾರ್ಜ್ ಶೀಟ್ ಆಗಿದೆ, ಮತ್ತೊಂದು ಚಾರ್ಜ್ ಶೀಟ್ ಏನು ಸದ್ಯದರಲ್ಲೇ ಸಬ್ಮಿಟ್ ಆಗ್ತದೆ, ಅದರಲ್ಲಿ ತಮ್ಮ ಹೆಸರನ್ನು ತೆಗಿಬೇಕು ಮತ್ತು ನಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದಂಗೆ, ಅಂದರೆ ಅಕ್ಯೂಸ್ ನಂಬರ್ 1 ಇವರೇ. ಯಾಕೆಂದರೆ ಇಡೀ ಈ ಒಂದು ಘಟನೆಗೆ ಅವರೇ ಕಾರಣ ಆಗಿರೋದ್ರಿಂದ ಅದನ್ನು ಹೊರಗಡೆ ತೆಗಿಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಮತ್ತೊಂದು ಏನು ಈ ಒಂದು ಸರ್ಕಾರ ಒಂದು ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ಬಿಲ್ ಅಂತಂತೂ ಬರೀ IPL ಅಂತ ಅಲ್ಲ, ಯಾವುದೇ ಫಂಕ್ಷನ್ ಯಾವುದೇ ಇದು ಮೋರ್ ದೆನ್ 5,000 ಮೇಲಿತ್ತು ಅಂತಂದ್ರೆ ಹೋಸ್ಟ್ ಮಾಡೋರು ಅವರೇ ಕಾರಣ ಆಗ್ತಾರೆ ಯಾವುದೇ ಘಟನೆಗಳಿಗೆ. ಆದ್ರೆ ಅದನ್ನು ಕೂಡ ತಮ್ಮನ್ನ ಸಡಿಲಗೊಳಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಬಹುಶಃ ಇದನ್ನ ಸರ್ಕಾರ ಒಪ್ಪುವಂತ ಸಾಧ್ಯತೆ ಕಮ್ಮಿ. ಹಾಗಾಗಿ ಹೀಗಾಗಿ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಆಡಕ್ಕೆ ಅವರು ಕೂಡ ಒಂದು ತೀರ್ಮಾನಕ್ಕೆ ಬಂದಂತಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾನು ಒಂದು ಮಾತನ್ನು ಹೇಳಿದೆ, ಏನು ಅಂದರೆ ಈ ಕ್ರಿಕೆಟ್ ಆಗುತ್ತೋ ಆಗಲ್ವೋ, ನಡೆಯಲ್ವೋ, ಯಾರಿಗೂ ನಷ್ಟ ಇಲ್ಲ. ಬೆಂಗಳೂರಿಗೆ ಏನಾದರೂ ನಷ್ಟ ಇದೆಯೇನ್ರಿ ಇದರಿಂದ? ಹೋಲಿ ಕ್ರಿಕೆಟ್ಗೆ ಏನಾದರೂ ನಷ್ಟ ಇದೆಯಾ? ಅವ್ರು ಆಡ್ದಂಗೆ ಹೋಗಲಿ, ನಷ್ಟ ಇದೆಯಾ? ಆದರೆ ನಿಜವಾದ ನಷ್ಟ ಆಗಿರೋದು ಯಾರಿಗೆ ಹೇಳ್ರಿ? 11 ಜನ ಸತ್ತರಲ್ಲ, ಅವ್ರ ಮನೆ ಕತ್ಲಾಗಿದೆಯಲ್ಲ, ಅವ್ರ ಮನೆಯಲ್ಲಿ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರಲ್ಲ, ಪುತ್ರ ಶೋಕಂ ನಿರಂತರಂ ಅನ್ನೋಂಗೆ ಸಾಯೋ ತನಕ ಅವರ ಮನೆಯಲ್ಲಿ ಸೂತಕದ ವಾತಾವರಣ ಇರುತ್ತಲ್ಲ, ನಷ್ಟ, ಅದು ನಷ್ಟ. ಹೆಂಗಿದೆ ಅವ್ರ ಸ್ಥಿತಿ, ಹೆಂಗಿದೆ ಅವ್ರ ಮನೆ? ಏನೋ ಒಂದು ವರ್ಷ ತುಂಬ್ತಾ ಬಂತು, ಆಯಿತು, ಈಗ ಕ್ರಿಕೆಟ್ ಮ್ಯಾಚು ಆಡಬೇಕು ಅಂತ ಅಲ್ಲಿ ಶೀಟಿಗಳು ಚಪ್ಪಾಳೆಗಳು ಮೊಳಗ್ತವೆ. ಪ್ರತಿ ರನ್ಗೂ ಕೂಡ ಅಲ್ಲಿ ಒಂದೊಂದು ರನ್ ಜಾಸ್ತಿ ಆಗ್ತಿದ್ರು ಕೂಡ ಚಪ್ಪಾಳೆಗಳು ಮೊಳಗ್ತವೆ. ಇಲ್ಲಿ ಒಬ್ಬೊಬ್ಬರೇ ಸಾಯ್ತಾ 11 ಜನಕ್ಕೆ ಬಂತಲ್ಲ, ಆ ದುಃಖವನ್ನು ಕೇಳೋರು ಯಾರು? TV9 ಒಂದಷ್ಟು ಈ ಸೂತಕದ ಮನೆಗಳನ್ನು ಸುತ್ತ ಹಾಕುವಂಥ ಪ್ರಯತ್ನವನ್ನು ಮಾಡಿದೆ. ಹೆಂಗಿದೆ ಸ್ಥಿತಿ ಅಂತ ನೋಡಿ. ನನ್ನ ಮಗ ಇಲ್ದಿರ ನಾನು ಬದುಕದೇ ಬೇಡ ನಂಗೆ ಆಗಿದೆ. ನಮ್ಮ ಮಗ ಸತ್ತಿರೋದು ಇನ್ನೂ ಮನಸ್ಸಿಂದ ಹೋಗೇ ಇಲ್ಲ. ನಮ್ಮನೆ ಆ ಚಿಂತೆನೇ ಹೋಗಕ್ಕಾಗಿಲ್ಲ. ಇದ್ದ ಒಬ್ಬನೇ ಮಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾನೆ. ಮಗ ಇಲ್ಲದೆ 7 ತಿಂಗಳು ಕಳೆದ್ರೂ ಪುತ್ರ ಶೋಕ ನಿರಂತರ ಅನ್ನುವಂತೆ ಈ ಹೆತ್ತ ಕರುಳು ಇನ್ನೂ ಕಣ್ಣೀರು ಸುರಿಸುತ್ತಲೇ ಇದೆ. ಏಕೈಕ ಪುತ್ರ ಈ ರೀತಿ ಕಳ್ಕೊಂಡಾಗ ಆ ಒಂದು ಆಘಾತ ಆ ಕುಟುಂಬಕ್ಕೆ ಮಾತ್ರ, ಆ ಹೆತ್ತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಈಗಲೂ ಕೂಡ ಅವರು ಅದರಿಂದ ಹೊರಬರ್ತಿಲ್ಲ. ಪ್ರತಿನಿತ್ಯ ಆಸ್ಪತ್ರೆಗೆ ಅವ್ರ ಯಜಮಾನ ಕರ್ಕೊಂತ ಕೆಲಸ ಮಾಡ್ತಾರೆ. ನಂಗಂತೂ ಆಗ್ತಲೇ ಇಲ್ಲ ಸರ್, ನನಗಂತೂ ನನ್ನ ಮಗನ ಮರೆಯೋಕ್ಕಾಗಲ್ಲ. ಇವರಂತೂ ಬೆಳಗ್ಗೆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಆಗಿದೆ. ಅವನಂತೂ ನನಗೆ ಆಗ್ತಲೇ ಇಲ್ಲ. ನನ್ನ ಮಗ ಇಲ್ದಿರ ನಾನು ಬದುಕದೇ ಬೇಡ ನಂಗೆ ಆಗಿದ್ದೆ. ಯಾರಿಗೂ ಬೇಡ ಈ ಸ್ಥಿತಿ ಮಾತ್ರ. ನೀವು ಧೈರ್ಯವಾಗಿರ್ಬೇಕು. ಏನು ಧೈರ್ಯವಾಗಿರೋ ಒಬ್ಬೊಬ್ರು ಮಕ್ಕಳು ಮಾಡಿಕೊಂಡು ನಮ್ಮ ಗತಿ ಏನು ಮುಂದೆ ನಮ್ಮನ್ನು ಯಾರು ನೋಡ್ತಾರೆ ಹೇಳಿ. ಮನೋಜ್ ತುಮಕೂರು ಮೂಲದ ಈ ದೇವರಾಜ್ ಮತ್ತು ಗೌರಮ್ಮ ದಂಪತಿಯ ಪುತ್ರ. ಆದರೆ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಬೆಂಗಳೂರಿನ ಯಲಹಂಕದಲ್ಲಿ ಪಾನಿಪುರಿ ಅಂಗಡಿ ನಡೆಸೋ ದೇವರಾಜ್ ಕಷ್ಟದಲ್ಲೂ ತಮ್ಮ ಪುತ್ರ ಮನೋಜ್ನನ್ನ BBM ಓದಿಸ್ತಾ ಇದ್ರು. ಮಗನ ಭವಿಷ್ಯದ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿದ್ರು. ಆದ್ರೆ ಈಗ ಎದೆ ಎತ್ತರ ಬೆಳೆದ ಮಗ ಇಲ್ಲ. ಇದೇ ಆಘಾತದಲ್ಲಿ ತಾಯಿ ಗೌರಮ್ಮಗೆ ಅನಾರೋಗ್ಯ ಕಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಮೃತ ಮನೋಜ್ನ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪೋಷಕರಿಗೆ ಕೊಟ್ಟಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಕೊಡಲಿಲ್ಲ ಅವರು. ಅಲ್ಲಿ ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಐತೆ, ಅಲ್ಲಿ ತೊಗೊಂಡೋಗಿದ್ರು ಹೋಗಿ ಅಂತ ಹೇಳಿದ್ರು. ತಿರ್ಗಿ ಅಲ್ಲಿ ಹೋಗಿ ಅವರು CID ಕಳಿಸಿದ್ದೀವಿ ನೋಡಿ, ಅಲ್ಲೋಗಿ ತಗೊಳಿದ್ರು. ಅಲ್ಲೋದ್ರೆ ಅವರು ಅಲ್ಲಿಂದ ಅಲ್ಲಿಗೆ ಬರೀ ತಿರ್ಸಿ ಒಂದು 10 ಸತಿ ತಿರ್ಸಿದ್ದಾರೆ.
ಇನ್ನು ಇದೇ ರೀತಿ ಬೆಂಗಳೂರಲ್ಲಿ ಉದ್ಯಮ ನಡೆಸುವ ಹಾಸನ ಮೂಲದ ಭೂಮಿಕ್ ತಂದೆ ಸಹ ಮಗನ ಕಳೆದುಕೊಂಡ ಆಘಾತದಿಂದ ಇನ್ನೂ ಹೊರಬಂದಿಲ್ಲ. ಅವ್ರ ಕೆಲಸ ಅವ್ರಿಗೆ ಏನ್ ನೆಸಿಟಿ ಇದೆ ಅದನ್ನ ಮಾತ್ರ ಮಾಡ್ಕೊಂತಾರೆ. ನಮ್ಮಂತರ ಕಳ್ಕೊಂಡ ಪರಿಸ್ಥಿತಿ ನಮಗ್ ಮಾತ್ರನೇ ಗೊತ್ತಿರುತ್ತೆ. ನಮ್ಮಂತ 11 ಮಕ್ಕಳು ತಂದೆ ತಾಯಿಗಳ ಪರಿಸ್ಥಿತಿ ಏನಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವರು ಆಯೋಜಕರಿರ್ಬೋದು, ಕ್ರಿಕೆಟ್ ಆಡೋರಿರ್ಬೋದು, ಅವ್ರ ಬಿಸ್ನೆಸ್ ಅವ್ರವ್ರು ನೋಡ್ತಾರೆ. ಇವ್ರು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾ ಇದ್ರು, ನಾವು ಚೆನ್ನಾಗಿರ್ತಾ ಇದ್ರು. ಈಗ ಅನಿವಾರ್ಯತೆಗೆ ನಾವು ನಮ್ಮ ಮಗನ್ ಕಳ್ಕೊಂಡಿದ್ವಿ, ಅದ್ರ ವ್ಯಾಲ್ಯೂ ನನಗ್ ಮಾತ್ರನೇ ಗೊತ್ತಿದೆ, ಅವ್ರ ಅಮ್ಮನಿಗೆ ಮಾತ್ರನೇ ಗೊತ್ತಿದೆ. ಒಬ್ಬ ಹುಡುಗನ್ ನಮ್ಮ ಮಗನ್ ಕಳ್ಕೊಂಡು ಈ ಕಡೆ ಇಂಡಸ್ಟ್ರಿನೂ ನಡ್ಸಕ್ಕಾಗಲ್ಲ. ಅನಿವಾರ್ಯತೆಯಾಗಿ ಇದಾರೆ ನಮ್ ಜೊತೆ ಒಂದ್ ಸ್ವಲ್ಪ ಜನಗಳಿದ್ದಾರೆ, ಅವ್ರನ್ನು ನೋಡ್ಬೇಕು. ಹಂಗಾಗಿ ಇದೀವಿ ಅಷ್ಟೇ. ಒಂದ್ ರೀತಿನಲ್ಲಿ ಅವ್ರ ಜೊತೆನಲ್ಲೇ ಹೋಗಿದೀವಿ. ನಾನಾಗ್ಲಿ ಅವ್ರ ತಾಯಿ ಆಗ್ಲಿ ಅವ್ರ ಜೊತೆನಲ್ಲೇ ಹೋಗಿದೀವಿ. ಇದೇ ರೀತಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರದ ಮಗನನ್ನ ಕಳೆದುಕೊಂಡ ಮಂಡ್ಯದ ಪೂರ್ಣಚಂದ್ರ ಅವರ ತಂದೆ ಮಗನ ಸಾವಿನ ನೋವಿನಲ್ಲೇ ದಿನ ದುಡ್ತಿದ್ದಾರೆ. ಆರ್ಸಿಬಿ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಬೇಡ, IPL ಆಡ್ಸೋದು ಬೇಡವೇ ಬೇಡ ಅಂದಿದ್ದಾರೆ. ಸರ್ಕಾರ ಬೇಜವಾಬ್ದಾರಿ ಸರ್ಕಾರ, ಜವಾಬ್ದಾರಿ ಇಲ್ದವರು, ಸುರಕ್ಷತೆ ಕೊಡದೇ ಇರೋ ಆಟಗಳನ್ನು ಆಡಿಸ್ತವ್ರು ಆಗ್ತದೆ. ಆಮೇಲೆ ಆ ಕ್ರೀಡಾಂಗಣದಲ್ಲಿ ಯಾವುದೇ ಸುರಕ್ಷತೆ ಇಲ್ಲ ಅಂತ ಟಿ ವಿಲೆಲ್ಲ ಕೇಳಿದ್ದೀವಿ, ಇನ್ನೊಂದರಲ್ಲೆಲ್ಲ ಪೇಪರಲ್ಲೆಲ್ಲ ನೋಡಿವಿ. ಯಾವುದೇ ಅವಶ್ಯ ನಮ್ಮಂಗೆ ಇನ್ಯಾರಿಗೂ ಕಷ್ಟ ಬರೋದು ಬೇಡಿ ಸರ್. ಅದು ಆಡೋದೇ ಬೇಕಾಗಿಲ್ಲ ಅನ್ನಿಸ್ತದೆ ಸರ್ ನನ್ನ ಪ್ರಕಾರ. ವಿಷಯ ಅಂದ್ರೆ ಪೂರ್ಣಚಂದ್ರ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದು ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಿದೆ. ಆದ್ರೆ ಇದುವರೆಗೂ ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ಕುಟುಂಬದವರಿಗೆ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ಸರ್ಕಾರ ಏನಾದ್ರು ಸ್ಪಂದಿಸ್ತಾ ಇದೆಯಾ ಸರ್ ನಿಮ್ಮ ಸಮಸ್ಯೆಗಳಿಗೆ ಏನಾದರೂ? ಯಾವುದು ನೀವು ಅವತ್ತು ಕೊಟ್ಬಿಟ್ಟು ಹೋದ್ಮೇಲೆ ನೀವು ಯಾರು ಏನು ಅಂತ ನೋಡೋಕ್ಕೆ ಬಂದಿಲ್ಲ ಸರ್, ಕೇಳೋಕ್ಕೂ ಇಲ್ಲ ಸರ್. ಅವರು ನಾವು ಯಾವ್ದಾರು ಒಂದು ಕೆಲಸ ಹೇಳಿದ್ರು ಏನೂ ಆಗೋದಿಲ್ಲ, ಮಾಡೋದಿಲ್ಲ ಸರ್. ನಮ್ಮನ್ನ ಯಾವ ಸ್ಪಂದಿಸೋದು ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನೇ ಕೊಡ್ತಾ ಇಲ್ಲ, PM ರಿಪೋರ್ಟ್ನೇ ನಮಗೆ ಕೊಡ್ತಾ ಇಲ್ಲ ಸರ್. ಈ ಬಾಕಿವೆಲ್ಲ ತೊಗೊಂಡಿದ್ದೀವಿ, ಅದು ಭಾಳ 3 ದಿವಸ ಹೋಗಿ ತೊಗೊಂಡಿದ್ದೀವಿ ಸರ್. ನಮ್ಮ ಬಾವರು ಹೋಗಿ ಓಡಾಡಿ ತಡಿ ಹಿಂಗೆ ತೊಂದರೆ ಆಗಿದೆ ಅಂತ ಬೇಗ ಏನು ಸರ್ಕಾರದಲ್ಲಿ ಕೊಡಿಸಿಲ್ಲ ಸರ್ ನಮಗೆ. ಅದಾವೆಲ್ಲ ನಮಗೆ ಮನೆಗೆ ತಲುಪಿಸ್ಬೇಕು. ಯಾರು ನಾವು ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಿಲ್ಲ ಸರ್. ಹಿಂಗೆಲ್ಲ ಹಿಂಗೆ ಬನ್ನಿ ಹಿಂಗೆ ಕೊಡ್ತೀವಿ ಅಂತ ಯಾರು ಹೇಳೋಕ್ಕಿಲ್ಲ. ನಮಗೆ ಭಾಳ ಹಿಂಸೆ. ನಮ್ಮ ಮಗೊಂದೊಂದು ಇನ್ಸೂರೆನ್ಸ್ ಇದೆ, ಅದಕ್ಕೆ ಕ್ಲೈಮ್ ಮಾಡಬೇಕು ಅಂತ ಕೇಳಿಕೊಂಡ್ರು ನಮ್ಮನ್ನ ಬೆಲೆಯೇ ತಗೋತಿಲ್ಲ ಸರ್. ಅಲ್ಲಿ COD ಆ್ಯಪ್ಸಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ, ಅದು ಕೊಡಕ್ಕೆ ಬರೋಕ್ಕಿಲ್ಲ ಅಂತವ. ಏನೇ ಹೇಳಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ ಬಲಿಯಾದ 11 ಕುಟುಂಬಗಳು ಇಂದಿಗೂ ನೋವಿನಲ್ಲಿವೆ. ಈಗ ಮತ್ತೆ IPL ಶುರುವಾಗೋ ನಿಟ್ಟಿನಲ್ಲಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಮೃತರ ಕುಟುಂಬಕ್ಕೆ ಪರಿಹಾರವೇನೋ ಸಿಕ್ಕಿದೆ, ಆದರೆ ಹೋದ ಜೀವ ಮತ್ತೆ ಬರುತ್ತಾ? ಬ್ಯೂರೋ ರಿಪೋರ್ಟ್, TV9. ನೋಡಿದ್ರೆ ಇವರೆಲ್ಲರ ಮುಖಗಳನ್ನು ನೋಡಿದ್ರಲ್ಲ, ಹೆಂಗನಿಸ್ತೇಳಿ? ಸಾಯೋ ತನಕ ಇವರ ಮನೆಯಲ್ಲಿ ನೋವಿರುತ್ತೆ ನೋಡಿ. ಇವರು ಕಣ್ಣು ಮುಚ್ಚೋ ತನಕ ಸೂತಕ ಅನ್ನುವಂಥದ್ದು ಅಂಟು ಬಿಟ್ಟಿದೆ ಅವರು ಸತ್ತು ದಿವಸ. ಆ ವ್ಯಕ್ತಿ, ಆ ಲಕ್ಷ್ಮಣ್ ಮಾತಾಡಿದಂಥ ಮಾತಿದೆಯಲ್ಲ, ಹೊಟ್ಟೆ ಉರಿದೋಗ್ಬಿಡುತ್ತೆ ನೋಡಿದ್ರೆ. ನನ್ನ ಮಗ ಸತ್ತನಲ್ಲ, ಅವನ ಲೆಕ್ಕದಲ್ಲಿ ಅವತ್ತೇ ಸತ್ತೀವಿ, ಬೇರೆಯವರಿಗೋಸ್ಕರ ಬದುಕಬೇಕು, ಅದಕ್ಕೋಸ್ಕರ ಬದುಕಿವಿ ಅಂತ ಅವರೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಏನಿಸುತ್ತೆ ಹೇಳಿ ನಮಗೆ? ಇವರೆಲ್ಲ ಮಾನಸಿಕ ರೋಗಿಗಳಾಗೋಗ್ಬಿಟ್ಟಿದ್ದಾರೆ ಪಾಪ. ಸಾಯೋ ತನಕ ಅವ್ರು ಕೊರಗಬೇಕು, ಕಣ್ಣೀರು ಹಾಕಬೇಕು, ಕೊರಗಿ 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 ಇವರು ಕರೆಗೆ ಹೋಗ್ತಾರೆ. ಎಂಥ ಯೋಗ್ಯತೆ ಇಲ್ಲದ ವ್ಯವಸ್ಥೆ ಅಂತಂದರೆ, ಆ ಡೆತ್ ಸರ್ಟಿಫಿಕೇಟನ್ನು ಕೊಡೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ. ಇವರಿಗೆ 20 ಸರಿ ಫೋನ್ ಮಾಡಬೇಕು, ಅಲಿಬೇಕು. ಏನು ಕರ್ಮರಿ ಇದು? ನಾವು ಮಾತಾಡ್ತೀವಿ ಕ್ರಿಕೆಟ್ ಮ್ಯಾಚ್ ಆಗುತ್ತೋ ಆಗಲ್ವೋ, ಆಡ್ತಾರೋ ಆಡಲ್ವೋ, ಸತ್ತಿರೋದು ಯಾರು ಕೇಳಬೇಕು ಅವ್ರ ನೋವನ್ನು? ಒಬ್ಬೊಬ್ಬರೇ ಮಕ್ಕಳು, ಒಬ್ಬೊಬ್ಬರೇ. ಯಾರೋ ಚಂದ್ರು ಅನ್ನುವಂಥ ವ್ಯಕ್ತಿ ಹೇಳ್ತಾ ಇದ್ರು, ಅವ್ನ ಮಗನ ಹೆಸರು ಪೂರ್ಣಚಂದ್ರ. ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಯಾವುದೋ ರಾಷ್ಟ್ರದ ಅಧ್ಯಕ್ಷ ಸುಕರ್ಣೋ ಅಂತ ಹೆಸರಿಟ್ಟರೆ ನಿಮ್ಮಪ್ಪನಿಗೆ. ನಿಮ್ಮಪ್ಪ ನಿಮಗೆ ಯಾಕೆ ಅಂತಂದರೆ ಕರ್ಣನಿಗಿಂತ ಒಳ್ಳೆಯವನಾಗಬೇಕು ಅಂತ ಸುಕರ್ಣೋ ಅಂತ ಹೆಸರಿಟ್ಟರು ಅಂತ ಹೇಳಿದರು. ಹಾಗೆ ಈ ಚಂದ್ರನ ಮಗ ಪೂರ್ಣಚಂದ್ರ ಮುಳುಗೋಗ್ಬಿಟ್ಟ ಕಣ್ಣೆದುರುಗಡೆ. ನೆನ್ನೆ ಅವ್ರ ಮನೆಯಲ್ಲಿ ಸಂಪೂರ್ಣ ಕತ್ತಲು. ಇನ್ನೆಂದೂ ಬೆಳದಿಂಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಕ್ಷಮೆ ಇದೆಯಾ ಇದಕ್ಕೆ? ಸರ್ಕಾರದ ಪ್ರತಿನಿಧಿಗಳು ಏನೆಲ್ಲ ಸೇರ್ಕೊಂಡು ಆಡಿದ್ರಿ ನಾಟಕಗಳನ್ನು. ಹಬ್ಬ ಹೆಣ ಎತ್ಬಿಟ್ರಿ 11 ಜನರದ್ದು. ಅವರ ಸೂತಕ ನಿಮಗೆ ಸುತ್ತಿ ಹೊಡೆಯುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಮುಂದಿನ ದಿನಗಳಲ್ಲಿ ಹಿಂಗೆ ಆಗಬಾರ್ದು. ದೊಡ್ಡ ಪಾಠ ಇದು.